ಬೆಂಗಳೂರಿನ ಜ್ಞಾನಭಾರತಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳು ಕೊಡಬೇಕು, ಆದ್ರೆ ಇದು ಮರೀಚಿಕೆಯಾಗಿದೆ. ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎದುರಾಗಿರೋದು ಜ್ಞಾನಭಾರತಿ ಹಾಸ್ಟೆಲ್ನಲ್ಲಿ. ಆವರಣದಲ್ಲಿ ವಿದ್ಯಾರ್ಥಿನಿಯರು ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ರಾತ್ರೋರಾತ್ರಿ ರಸ್ತೆಗಿಳಿದು ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನೆ ಮಾಡಿರೋದು ಯುಜಿ ಹಾಗೆ ಪಿಜಿಯ ವಿದ್ಯಾರ್ಥಿನಿಯರು. ವಿಶ್ವವಿದ್ಯಾಲಯ ಆಡಳಿತ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ದೂರು ಆತಂಕವನ್ನ ವಿವಿ ನಿರ್ಲಕ್ಷ್ಯ ಮಾಡ್ತಿದೆ. ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿನಿಯರು ಗೋಳಾಡ್ತಿದ್ದಾರೆ. ಈಗ ತಾನೇ ಹೇಳ್ತಾ ಇದ್ವಿ, ಸರ್ಕಾರಿ ಹಾಸ್ಪಿಟಲ್ ಆಗಲಿ ಅಥವಾ ಸರ್ಕಾರದ ವತಿಯಿಂದ ಯಾವುದೇ ಒಂದು ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾಕಷ್ಟೊಂದು ಅಸಡ್ಡೆ ಉದ್ದಟತನ ಗೊತ್ತಾಗ್ತಾ ಇಲ್ಲ. ಮೊನ್ನೆ ತಾನೇ ನಾವು ಒಂದು ಸುದ್ದಿ ಮಾಡಿದ್ವಿ, ಅಂದರೆ ಬಿಸಿ ಊಟದಲ್ಲಿ ಕಂಪ್ಲೀಟ್ ಆಗಿ ಹುಳ ಇತ್ತು. ಈಗ ಮತ್ತೊಂದು ವಿಚಾರ, ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ವಿದ್ಯಾರ್ಥಿಗಳು ಕೆರಳಿ ಕೆಂಡವಾಗಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ರಾತ್ರೋರಾತ್ರಿ ರಸ್ತೆಗಿಳಿದಿದ್ದಾರೆ. ಯಾಕಂದ್ರೆ ಅದನ್ನ ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಊಟ ಸರಿ ಇಲ್ಲ ಅಥವಾ ಮೂಲಭೂತ ವ್ಯವಸ್ಥೆ ಅಂತ ಹೇಳಿದ್ರೆ ಕುಡಿಯೋದಕ್ಕೆ ಸರಿಯಾಗಿ ನೀರಿರೋದಿಲ್ಲ, ಮಲ್ಕೊಳ್ಳೋದಕ್ಕೆ ಸರಿಯಾಗಿ ಬೆಡ್ ಇರೋದಿಲ್ಲ, ಅಥವಾ ಸರಿಯಾದ ಟೈಮ್ಗೆ ಒಂದೊಳ್ಳೆ ಫುಡ್ ಇರೋದಿಲ್ಲ. ಆ ಸಮಸ್ಯೆಯನ್ನ ಎದುರಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸದ್ಯದ ಮಟ್ಟಿಗೆ ಈ ಹಿಂದೆ ಕೂಡ ಇದನ್ನೆಲ್ಲ ಅವರು ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಆಡಳಿತ ವರ್ಗದವರು ಸರಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ವಿವಿ ಆಡಳಿತ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ.